ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ 12ನೇ ವರ್ಷದ ಮಹಾಕುಂಭಾಭಿಷೇಕ ಹಾಗೂ ನರಸಿಂಹಸ್ವಾಮಿ ಜಯಂತ್ಯೋತ್ಸವದ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು. ಶಿಡ್ಲಘಟ್ಟ ಕ್ಷೇತ್ರದ ಜರುಗಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ 12ನೇ ವರ್ಷದ ಮಹಾಕುಂಭಾಭಿಷೇಕ ಮತ್ತು ನರಸಿಂಹಸ್ವಾಮಿ ಜಯಂತಿ ಹಾಗೂ ಉಟ್ಲು ಪರಿಷೆ ನಡೆಯಿತು. ಸುಮಾರು 4 ಹಳ್ಳಿಗಳಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆಯರು ತಂಬಿಟ್ಟು ದೀಪೋತ್ಸವ ಮಾಡಿ ಪೂಜೆ ಸಲ್ಲಿಸಿ ನರಸಿಂಹಸ್ವಾಮಿಯ 12ನೇ ವರ್ಷದ ಜಯಂತಿ ಅದ್ದೂರಿಯಾಗಿ ಎಲ್ಲ ಭಕ್ತಾದಿಗಳು ಮಾಡಿದ್ದಾರೆ. ನರಸಿಂಹಸ್ವಾಮಿಯು ಎಲ್ಲರ ಇಷ್ಟಾರ್ಥಗಳು ಈಡೇರಿಸಲಿ ಹಾಗೂ ದೇವರ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯ ಮಳೆ ಬೆಳೆ ಆಗಲಿ, ರೈತರ ಮುಖದಲ್ಲಿ ಸಂತೋಷ ತರಲಿ ಹಾಗೂ ನಮಗೂ ಸಹ ಹೆಚ್ಚು ಹೆಚ್ಚು ಕೆಲಸ ಮಾಡುವ ವಾತಾವರಣ ಸೃಷ್ಟಿ ಮಾಡಲಿ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತಿಳಿಸಿದರು. ಇವತ್ತಿನ ದಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ರಥೋತ್ಸವ ಕಾರ್ಯಕ್ರಮ ನಡೀತಾ ಇರೋಂಥದ್ದು ಇಲ್ಲಿ ಮಂಡಪಗಾರಹಳ್ಳಿ, ಜರಗಳ್ಳಿ, ವೆಂಕಟೇಶ್ವರಹಳ್ಳಿ, ಜರಗಳ್ಳಿ ಕಾಲೋನಿ 4 ಗ್ರಾಮಗಳಿಂದ ಸಹ ಎಲ್ಲ ಊರಿನ ಪ್ರಮುಖರು, ಎಲ್ಲ ಕುಟುಂಬದವರು ಸಹ ಇಲ್ಲಿ ದೀಪ ಆರತಿ ಮಾಡೋಂಥದ್ದು, ದೀಪ ಬೆಳಗೋಂಥದ್ದು, ಪ್ರತಿ ಊರಿನಲ್ಲೂ ಸಹ ತಂಬಿಟ್ಟು ದೀಪಗಳನ್ನ ಮಾಡ್ಕೊಂಬಂದು ನರಸಿಂಹಸ್ವಾಮಿಗೆ ಒಂದು ಪೂಜೆ ಸಲ್ಲಿಸುವಂಥದ್ದು ಕಾರ್ಯಕ್ರಮ ವಿಶೇಷವಾಗಿ 12 ವರ್ಷದ ದಿನದಲ್ಲಿ ಒಂದು ನಡೀತಾ ಇರೋಂಥದ್ದು. ಆ ನಿಟ್ಟಿನಲ್ಲಿ ಆ ಭಗವಂತ ಎಲ್ಲರ ಒಂದು ಇಷ್ಟಾರ್ಥಗಳನ್ನ ಈಡೇರಿಸುವಂಥದ್ದಾಗಲಿ, ಆ ಎಂಬ ಆಶೀರ್ವದಿಸುವಂಥದ್ದಾಗಲಿ, ಎಲ್ರಿಗೂ ಸಹ ಸದ್ಬುದ್ಧಿ ಕೊಡಲಿ, ಆ ದೇವರ ಕೃಪೆಯಿಂದ ಎಲ್ಲ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ರೈತರ ಇದರಲ್ಲಿ ಸಂತೋಷ ಬರಲಿ, ಹೆಚ್ಚೆಚ್ಚು ಶಕ್ತಿಯುತವಾದಂಥ ದೇಶ ಆದಂಥ ನಿಟ್ಟಿನಲ್ಲಿ ನಮಗೆ ಹೆಚ್ಚು ಕೆಲಸ ಮಾಡೋಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ನಮಗೆ ಕೇಳಕ್ಕೆ